ಸರ್ ಇದೇ ಲ್ಯಾಂಡು 13 ಎಕರೆ ಲ್ಯಾಂಡು, 11 ಎಕರೆ RTC, 2 ಎಕರೆ ಖರಾಬ್ ಸಿಗುತ್ತೆ. ತಾರ್ ರೋಡ್ ಫ್ರಂಟು ತಾರ್ ರೋಡ್ಗೆ 4 ಎಕರೆ ಸಿಗುತ್ತೆ. ಈ ಕಬ್ಬದಿಂದ ಆಚೆಗೆ 7 ಎಕರೆ ಸಿಗುತ್ತೆ. ಎರಡೂ ಒಬ್ಬರೇ ಓನರು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲು. ಜಾಗ ಚೆನ್ನಾಗಿದೆ. ತಾರ್ ರೋಡ್ ಪಾಯಿಂಟ್ ಇದೆ ನೋಡಿ. 4 ಎಕರೆ ತಾರ್ ರೋಡ್ಗೆ ಸಿಗುತ್ತೆ. 7 ಎಕರೆ ಹಿಂದೆಗಡೆ ಸಿಗುತ್ತೆ. ಅಲ್ಲೂ ತಾರ್ ರೋಡೆ, ಅಲ್ಲಿ ಒಂದು ನಾಲೆ ಹೋಗೋದೆ, ನಾಲೆಯನ್ನು ಡಕ್ ಹಾಕ್ಸ್ಕೋಬೇಕು. ಇಲ್ಲಿ ಈ ಕಡೆ ನಕಾಸೆ ರೋಡ್ ಹೋಗಿದೆ. ಎಲ್ಲರೂ ತಿರುಗಾಡ್ಬೋದು. ಇಲ್ಲಾಂದರೆ ಡಕ್ ಹಾಕ್ಸಿ ಸೀದಾ ಅಲ್ಲಿಗೆ ತಾರ್ ರೋಡ್ ಪಾಯಿಂಟ್ ಬೇಕಂದರೆ ಆ ಡಕ್ ಹಾಕ್ಸ್ಕೊಂಡು ಸೀದಾ ಜಮೀನು ಹತ್ರನೇ ಹೋಗುತ್ತೆ. ಅದು 13 ಎಕರೆ ಜಾಗ ಲ್ಯಾಂಡ್ ಇರೋದು. 11 ಎಕರೆ RTC, 2 ಎಕರೆ ಖರಾಬ್ ಸಿಗುತ್ತೆ. ಮೈಸೂರು ಟು ಮಳವಳ್ಳಿ ಹೈವೇಯಿಂದ ಈ ಲ್ಯಾಂಡ್ಗೆ ಕರೆಕ್ಟಿಗೆ 6 ಕಿಲೋಮೀಟ್ರ್ ಆಗುತ್ತೆ. ಜಾಗ ತುಂಬ ಚೆನ್ನಾಗಿದೆ. 2 ಬೋರ್ ಇದೆ, 1 ಮಿಷಿನ್ ಮನೆ ಇದೆ. ಬೋರ್ ತೋರಿಸ್ತೀನಿ. ಇದು ನರಸೀಪುರ ರಿಜಿಸ್ಟ್ರೇಷನ್ನು, ಜನರಲ್ ಪ್ರಾಪರ್ಟಿ. ಜಾಗ ತುಂಬ ಚೆನ್ನಾಗಿದೆ. ಈಗ ಸದ್ಯಕ್ಕೆ ನೀಲಗಿರಿ ಹಾಕಿದ್ದಾರೆ. ಮುಂದೆಗಡೆ ಸ್ವಲ್ಪ ದಪ್ಪ ಕಟಾವು ಮಾಡಿದ್ದಾರೆ, ಹಿಂದೆಗಡೆ ಕಟಾವು ಮಾಡಿದ್ದಾರೆ. ಜಾಗ ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲು. ಪಕ್ಕದ ನೋಡಿ ಇದೇ ಥರ ಪ್ಯೂರ್ ರೆಡ್ ಸಾಯಿಲು. ಈ ಪಕ್ಕ ಜಮೀನಿದು. ಈಗ ಸೇಲ್ಗಿರೋದು ಇದೆ ನೀಲಗಿರಿ. ಜಾಗ ತುಂಬ ಚೆನ್ನಾಗಿದೆ ನೋಡಿ. ಇದೇ ಮಿಷಿನ್ ಮನೆ. ಅದೇ ವಾಸಕ್ಕಂತ ಮಾಡ್ಕೊಂಡಿದ್ದಾರೆ, ಹಾಳಾಗಿದೆ. ಎಲ್ಲ ಒಂದೊಂದು ಬೋರಲ್ಲಿ 2.5 ಇಂಚು ನೀರು ಶುರುವಾಗಿದೆ. ಇದೇ ರೋಡು, ತಾರ್ ರೋಡ್ ಪಾಯಿಂಟ್. ಇಲ್ಲೊಂದು ಬೋರ್ ಇದೆ. ನಿಮಗೆ ರೋಡ್ ಸ್ಪೇಸಿಂಗ್ಗೆ ನಿಮಗೆ ಒಂದು 500 ಅಡಿ ಮೇಲೆ ಸಿಗುತ್ತೆ. ರೋಡ್ ಸ್ಪೇಸಿಂಗ್ ನಿಮಗೆ 500 ಅಡಿ ಸಿಗುತ್ತೆ ನಿಮಗೆ, ಇಲ್ಲಿಂದ TCವರೆಗೂ. ಇಲ್ಲೊಂದು ಬೋರು, ಅಲ್ಲೊಂದು ಬೋರು. 13 ಎಕರೆ ಲ್ಯಾಂಡು, 11 ಎಕರೆ RTC, 2 ಎಕರೆ ಖರಾಬ್ ಸಿಗುತ್ತೆ. ತುಂಬ ಚೆನ್ನಾಗಿದೆ ಜಾಗ. ತಾರ್ ರೋಡ್ ಪಾಯಿಂಟ್.